ನಮಸ್ಕಾರ ಮಕ್ಕಳೇ, ಈ ವಿಡಿಯೋದಲ್ಲಿ ನಾವು ಲಿಂಗಗಳು ಅಂದರೆ ಏನು ಅಂತ ಕಲಿಯೋಣವಾ. ಲಿಂಗಗಳಲ್ಲಿ ಒಟ್ಟು 3 ವಿಧಗಳಿದೆ. ಒಂದು ಪುಲ್ಲಿಂಗ, ಎರಡನೇದು ಸ್ತ್ರೀಲಿಂಗ, ಮೂರನೇದು ನಪುಂಸಕಲಿಂಗ. ನಾವು ಯಾವಾಗೆಲ್ಲ ಗಂಡು ಮಕ್ಕಳನ್ನು ಕುರಿತು ಮಾತಾಡ್ತೀವೋ ಆ ಪದಗಳೆಲ್ಲ ಪುಲ್ಲಿಂಗ. ಹೆಣ್ಣು ಮಕ್ಕಳನ್ನು ನೋಡಿ ಹೇಳುವಂತಹ ಪದಗಳು ಸ್ತ್ರೀಲಿಂಗ ಆಗಿರುತ್ತೆ. ಯಾವ ಪದಗಳು ಹುಡುಗನ ಹುಡುಗಿನ ಅಂತಲೇ ಗೊತ್ತಿಲ್ಲದೆ ಇದ್ದರೆ ಆವಾಗ ನಾವು ಅದನ್ನು ನಪುಂಸಕಲಿಂಗ ಅಂತ ಕರಿತೀವಿ. ಉದಾಹರಣೆಗೆ ನೋಡೋದಾದರೆ ನೀವು ನೋಡ್ಬೋದು, ಹುಡುಗ ಹುಡುಗಿ. ಹುಡುಗ ಅನ್ನೋದು ಪುಲ್ಲಿಂಗ, ಹುಡುಗಿ ಅನ್ನೋದು ಸ್ತ್ರೀಲಿಂಗ. ಬಾಲಕ ಬಾಲಕಿ. ಇವನು ಇವಳು. ಅವನು ಅವಳು. ನಾಯಕ ನಾಯಕಿ. ಅಧ್ಯಕ್ಷ ಅಧ್ಯಕ್ಷೆ. ಶಿಕ್ಷಕ ಶಿಕ್ಷಕಿ. ವೈದ್ಯ ವೈದ್ಯೆ. ರಾಜ ರಾಣಿ. ಗೆಳೆಯ ಗೆಳತಿ. ಅಜ್ಜ ಅಜ್ಜಿ. ಸೇವಕ ಸೇವಕಿ. ವಿದ್ಯಾರ್ಥಿ ವಿದ್ಯಾರ್ಥಿನಿ. ತಮ್ಮ ತಂಗಿ. ಚಿಕ್ಕಪ್ಪ ಚಿಕ್ಕಮ್ಮ. ದೊಡ್ಡಪ್ಪ ದೊಡ್ಡಮ್ಮ. ನಟ ನಟಿ. ಹೀಗೆ ಪುಲ್ಲಿಂಗ ಸ್ತ್ರೀಲಿಂಗ ಅಂತ ನಾವು ಸಾಮಾನ್ಯವಾಗಿ 2 ಲಿಂಗಗಳನ್ನು ಬಳಸ್ತಾ ಇರ್ತೀವಿ. ಎಲ್ಲವನ್ನು ಚೆನ್ನಾಗಿ ಕಲ್ತ್ಕೊಂಡಿದ್ದೀರಲ್ವ ಮಕ್ಕಳೇ? ಧನ್ಯವಾದಗಳು.